ಓಂ ಶಾಂತಿ. ದಿನಾಂಕ ಆಗಿದೆ 2/1/2026. ನೀವು ಪರಸ್ಪರ ಬಹಳ ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ. ಎಂದೂ ಮತಭೇದದಲ್ಲಿ ಬರಬಾರದು. ತಮ್ಮ ಹೃದಯದಿಂದ ಕೇಳಿಕೊಳ್ಳಿ, ನಾನು ಈಶ್ವರನ ಹೃದಯವನ್ನೇರಿದ್ದೇನೆಯೇ? ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ? ನಾನು ಬ್ರಾಹ್ಮಣ ಈಶ್ವರ್ಯ ಸೇವೆಯಲ್ಲಿ ಅಡ್ಡಿ ಅಂದರೆ ವಿಘ್ನರೂಪ ಆಗುತ್ತಿಲ್ಲವೇ? ನೀವೀಗ ಈಶ್ವರ್ಯ ಸಂಪ್ರದಾಯ ಅಥವಾ ಈಶ್ವರ್ಯ ಪರಿವಾರದವರಾಗಿದ್ದೀರಿ. ಅವರು ರಾವಣನ ಆಸುರಿ ಪರಿವಾರದವರಾಗಿದ್ದಾರೆ. ನೀವೀಗ ಈಶ್ವರ್ಯ ಪರಿವಾರದಲ್ಲಿ ಈಶ್ವರನ ಮೂಲಕ ಪರಸ್ಪರ ಹೇಗೆ ಆತ್ಮಿಕ ಪ್ರೀತಿ ಇರಬೇಕು ಎಂಬುದನ್ನು ಕಲಿಯುತ್ತಿದ್ದೀರಿ. ಬ್ರಾಹ್ಮಣ ಕುಲದಲ್ಲಿ ಪರಸ್ಪರ ಈ ಆತ್ಮಿಕ ಪ್ರೀತಿಯನ್ನು ಇಲ್ಲಿಂದಲೇ ತುಂಬಿಸಿಕೊಳ್ಳಬೇಕಾಗಿದೆ. ಭವಿಷ್ಯಕ್ಕಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೀರಿ. ತಂದೆಯು ಸರ್ವಗುಣ ಸಂಪನ್ನರನ್ನಾಗಿ ಮಾಡುತ್ತಾರೆ. ಎಲ್ಲರೂ ಆಗುವುದಿಲ್ಲ. ಯಾರು ಶ್ರೀಮತದಂತೆ ನಡೆಯುವರೋ ಅವರೇ ವಿಜಯಮಾಲೆಯಲ್ಲಿ ಮಣೆಯಾಗುತ್ತಾರೆ. ಈ ಬ್ರಾಹ್ಮಣ ಕುಲದಲ್ಲಿ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕೆಲವರಂತೂ ಬಹಳ ಚೆನ್ನಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮಾಡಿಸುತ್ತಾ ಇರುತ್ತಾರೆ. ಯಾವಾಗ ದೇಹಿ ಅಭಿಮಾನಿಯಾಗಿರುವರೋ ಆಗಲೇ ಈಶ್ವರ್ಯ ಕುಲದಲ್ಲಿ ಪರಸ್ಪರ ಆತ್ಮಿಕ ಸ್ನೇಹವೂ ಇರುವುದು. ಆದ್ದರಿಂದ ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ಬ್ರಾಹ್ಮಣರಲ್ಲಿಯೂ ಯಾರಾದರೂ ಕ್ಷೀರಖಂಡವಾಗಿರುವುದಿಲ್ಲ. ಪರಸ್ಪರ ಉಪ್ಪು ನೀರಾಗಿ ವರ್ತಿಸುತ್ತಾರೆ. ಅವರು ಶಿಕ್ಷೆಗಳನ್ನು ಅನುಭವಿಸಿ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ. ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಭಾರತವು ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ನಿರ್ವಿಕಾರಿ ದೇವತೆಗಳಿಗೆ ವಿಕಾರಿ ಮನುಷ್ಯರು ಪೂಜಿಸುತ್ತಾರೆ, ಪುನಃ ವಿಕಾರಿಗಳಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನಿಮ್ಮ ಪಾಪಗಳು ತುಂಡಾಗುತ್ತವೆ ಮತ್ತು ನೀವು ತಮೋಪ್ರಧಾನರಿಂದ ಸತೋಪ್ರಧಾನ ದೇವತೆಗಳಾಗಿ ಬಿಡುತ್ತೀರಿ. ನೀವು ಈ ಅಂತಿಮ ಜನ್ಮವನ್ನು ಈ ಈಶ್ವರ್ಯ ಪರಿವಾರದಲ್ಲಿ ಕಳೆಯುತ್ತೀರಿ. ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ದೈವಿ ಪರಿವಾರವು ಸತ್ಯ ತ್ರೇತಾಯುಗದವರೆಗೂ ನಡೆಯುತ್ತದೆ. ನಂತರ ರಾವಣ ರಾಜ್ಯವಾಗುವುದರಿಂದ ನಾವು ದೈವಿ ಪರಿವಾರದವರಾಗಿದ್ದೇವೆಂಬುದನ್ನು ಮರೆತು ಹೋಗುತ್ತೀರಿ. 63 ಜನ್ಮಗಳು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಿ. ಸಂಗಮ ಯುಗದಲ್ಲಿ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಗುತ್ತದೆ. ಮಧ್ಯದಲ್ಲಿ ಈ ಸಂಗಮವಿದೆ. ನಿಮ್ಮನ್ನು ಬ್ರಾಹ್ಮಣ ಧರ್ಮದಿಂದ ಪುನಃ ದೈವಿ ಧರ್ಮದಲ್ಲಿ ಕರೆತರುತ್ತಾರೆ. ಎಲ್ಲರೂ ಗಾಡ್ ಫಾದರ್ ಎಂದು ಹೇಳುತ್ತಾರೆ, ಆದರೆ ತಂದೆಯನ್ನು ತಿಳಿಯದೇ ಇರುವ ಕಾರಣ ನಿರ್ಧನಿಕರಾಗಿದ್ದಾರೆ. ಆದ್ದರಿಂದ ತಂದೆಯು ಬಂದು ಘೋರ ಅಂಧಕಾರದಿಂದ ಪ್ರಕಾಶವನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ಎಲ್ಲರದೂ ಇಳಿಯುವ ಕಲೆಯಾಗಿದೆ, ಮತ್ತೆ ಈಗ ಏರುವ ಕಲೆಯಾಗುವುದು. ತಂದೆಯು ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆಯು ಇಲ್ಲಿಯೇ ಬರುತ್ತಾರೆ. ಇದಕ್ಕೆ ಕಲ್ಯಾಣಕಾರಿ ಸುಂದರ ಮೇಳವೆಂದು ಹೇಳಲಾಗುತ್ತದೆ. ಜೀವನ್ಮುಕ್ತಿಯ ಆಸ್ತಿಯನ್ನು ಎಲ್ಲರಿಗೆ ಕೊಡುತ್ತಾರೆ. ಆಗ ಎಲ್ಲರೂ ಜೀವನ ಬಂಧನದಿಂದ ಮುಕ್ತರಾಗಿ ಬಿಡುತ್ತಾರೆ. ದೇಹಿ ಅಭಿಮಾನಿಯಾಗಿರಿ, ಇಲ್ಲದಿದ್ದರೆ ಹಳೆಯ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ. ನಷ್ಟಮೋಗಿಯಾಗಿಲ್ಲ, ಆದ್ದರಿಂದ ಅದಕ್ಕೆ ವ್ಯಭಿಚಾರಿ ನೆನಪೆಂದು ಹೇಳಲಾಗುತ್ತದೆ. ಸದ್ಗತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಬಾಗ್ದಾದರ್ ಅವರ ಹೃದಯವನ್ನೇರಲು ಮನಸ ವಾಚ ಕರ್ಮನ ಸೇವೆ ಮಾಡಬೇಕಾಗಿದೆ. ಅಕ್ಯುರೇಟ್ ಮತ್ತು ಆಲ್ರೌಂಡರ್ ಆಗಬೇಕಾಗಿದೆ. ಯಾವುದೇ ಹಳೆಯ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು. ಈ ರೀತಿ ಆತ್ಮಾಭಿಮಾನಿಗಳಾಗಬೇಕು. ಪರಸ್ಪರ ಬಹಳ ಆತ್ಮಿಕ ಪ್ರೀತಿಯಿಂದ ಇರಬೇಕಾಗಿದೆ. ಉಪ್ಪು ನೀರಾಗಿ ವರ್ತಿಸಬಾರದು. ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಸಹಯೋಗ ಕೊಡುವಂತಹ ಮಹಾನರಿಂದ ನಿರ್ಮಾಣ ಭವ. ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕಾಗಿ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ. ಎಲ್ಲರ ಸಹಯೋಗವೂ ಬೇಕಾಗಿದೆ. ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ. ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಸರ್ವ ಕಾರ್ಯಗಳು ಸಹಜವಾಗಿ ಆಗಿಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.